ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗ್ಗಿನ ಶುಭೋದಯಗಳು. ಎಲ್ಲರೂ ಎದ್ದಿದ್ದೀರಾ ಅಂದ್ಕೊಂಡಿದ್ದೀನಿ, ಕಷ್ಟಪಟ್ಟು ಓದ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. 99% ಎಲ್ಲ ಕಡೆಯೂ ಕೂಡ ಪ್ರಿಪೇರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಅಂದುಕೊಂಡಿದ್ದೇನೆ. ಆಯಿತು ಅಂದ್ಬಿಟ್ಟು ಕ್ವಶನ್ ಪೇಪರ್ ಎಲ್ಲ ಒಗೆದು ಡಸ್ಟ್ಬಿನಿಗೆ ಹಾಕ್ಬಿಟ್ಟಿರ ಆಮೇಲೆ ಆಯಿತಾ. ಈಗ ಮಾಡಬೇಕಾಗಿರೋದು ತಾವುಗಳು, ಪ್ಲೀಸ್ ಕಲೆಕ್ಟ್ ಆಲ್ ಕ್ವಶನ್ ಪೇಪರ್ಸ್. ಅಟ್ಲೀಸ್ಟ್ ಒಂದು 5 ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿ. ಕೋರ್ ಸಬ್ಜೆಕ್ಟು ಲ್ಯಾಂಗ್ವೇಜು ಒಂದು 10 ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಗ್ರಾಮರ್ ವರ್ಕ್ ಇರುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಕೋರ್ ಸಬ್ಜೆಕ್ಟ್ ಅಲ್ಲ, ಲ್ಯಾಂಗ್ವೇಜಸ್ಸು. ಗ್ರಾಮರ್ ಭಾಳ ವರ್ಕ್ ಮಾಡಬೇಕಾಗತ್ತೆ ಟು ಗೆಟ್ ಔಟ್ ಆಫ್ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜಸ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಂತಹ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಹೆಸರನ್ನು ಒಮ್ಮೆ ತೆಗೆದುಕೊಳ್ಳುತ್ತೇನೆ. ಯಾರೂ ಕೂಡ ಬೇಜಾರಾಗಬಾರ್ದು. ಬನ್ನಿ ಸರ್, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ತಾವುಗಳು ನೋಡ್ಬೋದು. 23/1/2025 ಹೌದಲ್ವಾ? ಆಯಿತಾ, ಇದು ರೀಸೆಂಟಾಗಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ವಿಶ್ವಾಸ್ ಅಡಿಗ ಅವರಿಗೆ ಧನ್ಯವಾದಗಳು. ಉಡುಪಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳುಹಿಸಿ ಕೊಟ್ಟಿದ್ದಾರೆ, ಧನ್ಯವಾದಗಳು. ಜೊತೆಗೆ ಮಣಿಕಂಠ ಅವರು ಕೂಡ ನಮಗೆ ಈ ಒಂದು ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದಾರೆ, ಧನ್ಯವಾದಗಳು ಮಣಿಕಂಠ ಅವರೇ. ಹಾಗೂ ಅಪ್ಪು ಅಂತ ಅಭಿಜಿತ್ ಮೇಲ್ ಐಡಿಯಿಂದ ಅವರು ಕೂಡ ಕಳಿಸಿಕೊಟ್ಟಿದ್ದಾರೆ, ಧನ್ಯವಾದಗಳು. ಬನ್ನಿ ಸರ್, ಈಗ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನಾವು ಮುಂದೆ ಕೀ ಆನ್ಸರ್ ಕಡೆಗೆ ಹೋಗ್ತಾ ಇರೋಣ. ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಆಲ್ರೆಡಿ 1.5 ನಿಮಿಷ ವೇಸ್ಟ್ ಮಾಡಿದ್ದೇವೆ. ಬನ್ನಿ, ಅದು ಮಾನವೀಯತೆ ಅಂತ ಸರ್, 2 ನಿಮಿಷ ವೇಸ್ಟ್ ಆಗಿರೋದು. ಫಸ್ಟ್ ಕ್ವಶನ್, ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇಲ್ಲಿ ಒರಟಾದ ಕೈಗಳನ್ನು ಯಾರಿಗೆ ಹೋಲಿಸಲಾಗಿದೆ ಅಂತ. ಇಲ್ಲಿ ಒಂದು ಅಂಶವನ್ನು ತಿಳಿದುಕೊಳ್ಳಬೇಕು. ಆನ್ಸರ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ಹಿಯರ್. ಇವತ್ತು ಸರಿಯಾಗ್ಬೋದು, ನಾಳೆ ತಪ್ಪು, ಅದು ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟಾಗಿ ಸ್ಟೋರಿ ಗೊತ್ತಾಗಿರಬೇಕು. ಆಪ್ಷನ್ B, C, D ಇದೆಲ್ವ, ಈ 3 ಆಪ್ಷನ್ನಿನ ಬಗ್ಗೆ ಎಲ್ಲೂ ಕೂಡ ನಮಗೆ ನಮ್ಮ ಪಾಠದಲ್ಲಿ ಇಲ್ಲೇ ಇಲ್ಲ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ A, ರೋಮಿಯೋಸ್ ಹ್ಯಾಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ರೀಸನ್ ಹೇಳಿದ್ನಲ್ವ, ಇಥೋಪಿಯನ್ಸ್ ಹ್ಯಾಂಡು, ಜೂಲಿಯಟ್ಸ್ ಹ್ಯಾಂಡು, ರೋಸ್ಲಿನ್ಸ್ ಹ್ಯಾಂಡ್, ಇದು ಕಾನ್ಸೆಪ್ಟ್ ಇದ್ರ ಬಗ್ಗೆ ಇಲ್ಲೇ ಇಲ್ಲ. ಕ್ಲಿಯರ್? ಕ್ವಶನ್ ನಂಬರ್ 2, ದ ಫ್ರೆಂಚ್ ಗೌರ್ಮೆಂಟ್ ಈಸ್ ಡ್ಯಾಶ್ ಇನ್ ನೇಚರ್ ಅಂತ ಇದೆ. ಅದಕ್ಕೆ ರಿಪಬ್ಲಿಕನ್ ಇನ್ ನೇಚರ್ ಅಂತ ಬರೆಯುವಂಥದ್ದಾಗಿರುತ್ತೆ. ಕ್ವಶನ್ ನಂಬರ್ 3, ಹೂ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ಇನ್ ಆನ್ ಚಿಲ್ಡ್ರನ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಮಕ್ಕಳ ಜೀವನ ಅಂತ, ಚಿಲ್ಡ್ರನ್. ಕ್ವಶನ್ ನಂಬರ್ 4, ತೇರಾ ಮ್ಯಾದ್ರೆ, ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ ನಿಮಗೆ. ತೇರಾ ನುಲ್ಲಿಸ್ ಅಂದರೆ ಎಂಟಿ ಲ್ಯಾಂಡ್ ಅಂತ, ಮ್ಯಾದ್ರೆ ಅಂದರೆ ಮದರ್ ಅಂತ ಆಪ್ಷನ್ ಎಲ್ಲಾದರೂ ಇದೆಯಾ? ವೆರಿ ಗುಡ್. ಆಪ್ಷನ್ B ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ವೆನ್ ಯುವರ್ ಓಲ್ಡ್ ಪೊಯಮಲ್ಲಿ ಬಹಳ ಜನ ಮೆನಿ ಲವ್ ದಿ ಲೇಡೀಸ್ ಡ್ಯಾಶ್ ಅಂತ. ಇಲ್ಲಿ ಮೌಡ್ಗಾನ್ ಅಂತ ಆ ಹೀರೋಯಿನ್ ಹೆಸರು, ಆಯಿತಾ. ಡಬ್ಲ್ಯೂ ಬೀಟ್ಸ್ ಪ್ರೀತಿ ಮಾಡಿದ್ದೆ ಒಂದು ಹೀರೋಯಿನನ್ನು. ಡಬ್ಲ್ಯೂ ಬೀಟ್ಸ್ ಪ್ರೀತಿ ಮಾಡಿದ್ದು ಶಾಶ್ವತವಾಗಿ ಅವಳ ಜೊತೆ ಇರಬೇಕು ಅಂತ. ಆದರೆ ಬೇರೆ ವ್ಯಕ್ತಿಗಳು ಏನನ್ನು ನೋಡಿ ಪ್ರೀತಿ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಇದೆ. ಅದು ಸರಿಯಾದ ಉತ್ತರ ಫಿಸಿಕಲ್ ಬ್ಯೂಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ, ಆಯಿತಾ. ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ ಆಫ್ ಗ್ಲಾಡ್ ಗ್ರೇಸ್ ಅಂತ ಇದೆ ಸೆಕೆಂಡ್ ಸ್ಟ್ಯಾನ್ಸಾ ಫಸ್ಟ್ ಲೈನಲ್ಲಿ ನೋಡಿ. 6ನೆಯ ಪ್ರಶ್ನೆ, ಹೂ ಪೇಂಟ್ಸ್ ವೆಲ್ ಅಕಾರ್ಡಿಂಗ್ ಟು ದಿ ಓಲ್ಡ್ ಮ್ಯಾನ್ ಅಂತ ಇದೆ. ಅಜ್ಜ ಗಾರ್ಡನರ್ ಪಾಠದಲ್ಲಿ ತಮ್ಮಣ್ಣ ಕೊನೆಗೆ ಅಜ್ಜಿಗೆ ಒಂದು ಮಾತನ್ನು ಹೇಳ್ತಾನೆ, ಓನರ್ಸ್ ಹೆಂಡತಿಗೆ. ಅಮ್ಮ, ಸಂಜೆ ಸಮಯವಾಯಿತು, ನಾನು ಹೋಗಬೇಕು. ಲೋಕಯ್ಯನನ ಮಗ ಹೂ ಪೇಂಟ್ಸ್ ವೆಲ್ ಈಸ್ ನಾಟ್ ಫೀಲಿಂಗ್ ವೆಲ್ ಅಂತ, ಅವನಿಗೆ ಆರಾಮಿಲ್ಲ ಕಣಮ್ಮ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಯಂಗ್ ಚೈಲ್ಡ್ ಆಫ್ ಲೋಕಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ. ಕ್ವಶನ್ ನಂಬರ್ 7, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಈಸಿ ಇದೆ ನೋಡಿ. ಬುಕ್ ಅನ್ನುವಂಥದ್ದು ಎಕ್ಸ್ಟೆನ್ಷನ್ ಆಫ್ ಇಮ್ಯಾಜಿನೇಷನ್ ಅಂತ. ಪ್ಲಫ್ ಅನ್ನುವಂಥದ್ದು ರೈತ ಕೆಲಸ ಮಾಡಲಿಕ್ಕೆ ತನ್ನ ಕೈಗಳ ದಣಿವನ್ನು ಕಡಿಮೆ ಮಾಡಿಕೊಳ್ಳೋಕ್ಕಾಗಿ ಎಕ್ಸ್ಟೆನ್ಷನ್ ಆಫ್ ಆರ್ಮ್ಸ್ ಅಂತ. ಟೆಲಿಸ್ಕೋಪ್ ಅಂತ ಇದೆ, ಹೌದಲ್ವಾ, ದೂರದನ್ನು ನಮ್ಮ ಕಣ್ಣಿಗೆ ಕಾಣದೇ ಇರೋದನ್ನು ಅದರ ಮುಖಾಂತರ ನೋಡುವುದರೊಂದಕ್ಕೆ ಅಂತ, ಎಕ್ಸ್ಟೆನ್ಷನ್ ಆಫ್ ಸೈಟ್ ಅಂತ. ಕ್ವಶನ್ ನಂಬರ್ 8 ನೋಡೋಣ. ಐಡೆಂಟಿಫೈ ದ ಸೀಕ್ವೆನ್ಸ್ ಅಂತ ಇದೆ. ಡೈರೆಕ್ಟಾಗಿ ಆನ್ಸರಿಗೆ ಹೋಗ್ಬಿಡೋಣ. ಈಗ A ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹೇಗೆ ಸರ್ ಅಂತ ತಾವುಗಳು ಕೇಳೋದಾದರೆ, ರೋಫು ಮೊದಲಿಗೆ ವರ್ಕ್ಡ್ ಆ್ಯಸ್ ಎ ಬೈಸಿಕಲ್ ರಿಪೇರರ್.
ನಂತರದಲ್ಲಿ PAP ಪಾರ್ಟಿಯನ್ನು ಜಾಯಿನ್ ಮಾಡ್ತಾನೆ ಹಾಗೂ ಅದರಲ್ಲಿ ಕ್ಯಾಂಪೇನಿನ ಮುಖಾಂತರ ಯಾವುದು ಒಬಿಸೈಸರ್ಗೆ ಮೀಟ್ ಮಾಡ್ತಾನೆ. ಕ್ಯಾಂಪೇನ್ ಸಮಯದಲ್ಲಿ ಅವನಿಗೆ ಒಂದು ಆಫರ್ ಬರುತ್ತೆ, ಅದು POP ಕಡೆಯಿಂದ. ಇಷ್ಟೇ. ಕ್ವಶನ್ ನಂಬರ್ 9, ಶೀಲಾ ರಾಣಿ ಚುಕುಂತ್. ಎಲ್ಲ ಕ್ವಶನ್ ಪೇಪರಲ್ಲೂ ಇವರ ಬಗ್ಗೆ, ಶೀಲಾ ರಾಣಿ ಚುಕುಂತ್ ಬಗ್ಗೆ ಕೇಳಲಾಗಿದೆ. ಪ್ರಿಪೇಟ್ರಿಗೆ ಬರೀ ಇವ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಮ್ಮ ಎನ್ ಕನ್ನಮ್ಮಲ್ ಅಂತ ಒಂದು ಕ್ಯಾರೆಕ್ಟರ್ ಇದ್ದಾರೆ, ಅವ್ರ ಬಗ್ಗೆ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ಆದರೆ 4-3 ಮಾರ್ಕ್ಸಿಗೆ ಇವ್ರ ಬಗ್ಗೆ ಕೇಳಲಿಕ್ಕಾಗಲ್ಲ. ಕೇಳಿದರೆ 2 ಮಾರ್ಕ್ಸು ಅಲ್ಲ 3 ಮಾರ್ಕ್ಸು ಅಥವಾ 2 ಅಥವಾ 1ರಲ್ಲೇ ಕೇಳಬೇಕಾಗತ್ತೆ. ಶೀಲಾ ರಾಣಿ ಚುಕುಂತ್ ವಾಸ್ ಎ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಆನ್ಸರು. ಅವರು ಡಿಸ್ಟಿಕ್ ಕಲೆಕ್ಟರ್ ಆಗಿರ್ತಾರೆ. ಹಾಗಿದ್ದರೆ ಈ ಮ್ಯಾನೇಜರ್ ಅಂತ ಕಾನ್ಸೆಪ್ಟೇ ಇಲ್ಲ ನಮ್ಮ ವೇರ್ ದೇರ್ ಇಸ್ ಎ ವಿಲ್ ಪಾಠದಲ್ಲಿ. ಟೀಚರ್ ಯಾರು ಅಂತ ಕೇಳಿದರೆ ಫಾತಿಮಾ ಅಂತ ಬರಿಬೇಕು. ಕೋಆರ್ಡಿನೇಟರ್ ಅಂದರೆ ಎನ್ ಕನ್ನಮ್ಮಲ್ ಅಂತ. ಕ್ಲಿಯರ್? ಹಾಗಿದ್ರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಡಿಸ್ಟಿಕ್ ಕಲೆಕ್ಟರ್. 10ನೆಯ ಪ್ರಶ್ನೆ, ಸರ್ಕಸ್ ಫೀಟ್ ಇನ್ ದ ಪೋಯಮ್ ವಾಟರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇಲ್ಲಿ 2ಕ್ಕೆ ಬಹಳ ಸಮೀಪವಾದದ್ದು 2 ಉತ್ತರಗಳು. ಅದು ಆಪ್ಷನ್ ಎ ಆಗಿರುತ್ತೆ ಹಾಗೂ ಬಿ ಆಗಿರುತ್ತೆ. ಬಹಳ ಸಮೀಪ ಅಂತ ಹೇಳಿದರೆ ಅದು ಆಪ್ಷನ್ ಎ ಆಗಿರುತ್ತೆ, ಹಾರ್ಡ್ಶಿಪ್ ಟು ಫೆಚ್ ವಾಟರ್ ಅಂತ. ಆಯಿತಾ? ಕ್ವಶನ್ ನಂಬರ್ 11, ಗ್ರಾಮರ್ ಕಡೆಗೆ ಹೋಗೋಣ ಈಗ ಪ್ರೀತಿಯ ವಿದ್ಯಾರ್ಥಿಗಳೇ. ಬಹಳ ಈಸಿಯಾದಂತಹ ಗ್ರಾಮರು ಉಡುಪಿ ಜಿಲ್ಲೆಯಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ. ಎ ಪೆನ್ಷನ್ ಆಫ್ 600 ಫ್ರಾನ್ಸ್ ಪರ್ ಆ್ಯನಮ್ ಡ್ಯಾಶ್ ಅಂತ ಇದೆ. ನಾನು ನಿಮ್ಗೆ ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ಹೌದಲ್ವಾ? ಸಿಂಗಲ್ ಇರಿದ್ರೆ ವಾಸ್ ಅಂತ ಬಳಸಿ, ಫಿಕ್ಸಿಗೆ ಪಾಸ್ಟ್ ಪಾರ್ಟಿಸಿಪಲನ್ನು ಬರೆಯಿರಿ ಅಂತ. ವಾಸ್ ಫಿಕ್ಸ್ಡ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ದಿ ಪ್ರಿಸನರ್ ಡ್ಯಾಶ್ ಗಿವ್. ಸರಿಯಾದ ಉತ್ತರ ವಾಸ್ ಗಿವನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಥರ್ಡ್ ಕ್ವಶನ್, ಹಿ ಡ್ಯಾಶ್ ಆಸ್ಕ್ ಅಂತ ಇದೆ. ಸರಿಯಾದ ಉತ್ತರ ಅದಕ್ಕೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸಬೇಕು ದಯವಿಟ್ಟು. ಕ್ವಶನ್ ನಂಬರ್ 12 ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಈಸಿ ನೋಡಿ. ಡರ್ಟಿ ರಿಮಾರ್ಕ್ಸ್ ವರ್ ಪಾಸ್ಡ್ ಬೈ ದ ಪೀಪಲ್ ವೆನ್ ವಿಮನ್ ಸೈಕ್ಲಿಂಗ್. ನೋಡಿ, ಟುಕ್ ಟು ಸೈಕ್ಲಿಂಗ್ ಅಂತ, ಹೌದಲ್ವಾ? ಸೈಕಲನ್ನು ಹೊಡಿಬೇಕು ಅಂತ ಆಸೆಪಟ್ಟು ತೆಗೆದುಕೊಂಡಾಗ ವುಮೆನ್ ಲೈಕ್ ಜಮೀಲಾ ಬೀಬಿ, ಫಾತಿಮಾ ಡಿಡ್ ನಾಟ್ ಗಿವ್ ಅಪ್. ಅವರು ಬಿಡಲೇ ಇಲ್ಲ, ಬೈಕಂತೀರ ಮಕ್ಕಳ ಬೈಕ್ ಕಳಿ ಅಂತ. ಇಷ್ಟೇ ಮುಗೀತು. ಆಯಿತಾ? ಜಿಪ್ಡ್ ಅಲಾಂಗ್ ದ ರೋಡ್ಸ್ ಅಂತ, ಜಿಪ್ಡ್ ಅಲಾಂಗ್ ನೆನ್ಪಿಟ್ಕೊಳ್ಳಿ. ಇದು ಕೂಡ ಬರ್ಬೋದು ಎಕ್ಸಾಮಿಗೆ. ಕ್ವಶನ್ ನಂಬರ್ 13 ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಈಸಿ. ಮೇಲ್ಗಡೆ ನೋಡೋದು, ಕೆಳಗಡೆ ಬರೆಯುವಂಥದ್ದು. ಹೆಲೆನ್ ಕೆಲ್ಲರ್ ವಾಸ್ ಬಾರ್ನ್ ಇನ್ ಅಲಬಾಮಾ. ಶಿ ವಾಸ್ ಸೀರಿಯಸ್ಲಿ ಇಲ್. ಇಟ್ ನಿಯರ್ಲಿ ಕಿಲ್ಡ್ ಹರ್. ದೆನ್ ಶಿ ಗಾಟ್ ಎ ಟೀಚರ್ ನೇಮ್ಡ್ ಅನ್ನೆ ಸುಲಿವನ್ ಅಂತ. ಈಗ ಶಿ ಅಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಹೆಲೆನ್ ಕೆಲ್ಲರ್ ವಾಸ್ ಬಾರ್ನ್ ಇನ್ ಅಲಬಾಮಾ. ಶಿ ವಾಸ್ ಸೀರಿಯಸ್ಲಿ ಇಲ್ ಅಂತ ಇದೆ. ಶಿ ಅಂದರೆ ಯಾರು? ಹೆಲೆನ್ ಕೆಲ್ಲರ್ ಅಷ್ಟೇ, ಅಪಾಸ್ಟ್ರಫಿ ಎಸ್ ಬರಲ್ಲ. ಶಿ ಅಂದರೆ ಡೈರೆಕ್ಟಾಗಿ ಹೆಸರು ಬರುತ್ತೆ. ಕ್ಲಿಯರ್? ಹರ್ ಅಂದಾಗ ಅಪಾಸ್ಟ್ರಫಿ ಎಸ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಬನ್ನಿ. ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಅವಳಿಗೆ ಇದ್ದಂಥ ಕಾಯಿಲೆ, ಇಲ್ನೆಸ್ ಅಂತ ಬರೀಬೇಕು. ಹೂ ಅಂತ ಕೇಳಿದ್ದಾರೆ ನೋಡಿ. ಹೂ ಅಂದರೆ ಅನ್ನೆ ಸುಲಿವನ್. ಹರ್ ಅಂತ ಕೇಳಿದ್ದಾರೆ. ಆವಾಗಲೇ ಹೇಳಿದೆ ನಿಮಗೆ ಅಪಾಸ್ಟ್ರಫಿ ಎಸ್ ಬರುತ್ತೆ. ಯಾವುದಾದ್ರು ಇದೆಯಾ? ಹೆಲೆನ್ ಕೆಲ್ಲರ್ಸ್ ಅಂತ ಬರೆದರೆ ಮುಗೀತು. ವಿಚ್ ಅಂತ ಕೇಳಲಾಗಿದೆ. ಕೊನೆಯ ಸಾಲಿನಲ್ಲಿ ಮೇಡ್ ಎ ಬಿಗ್ ಡಿಫ್ರೆನ್ಸ್ ಆಫ್ ಅವರ್ ಲೈಫ್ ವಿಚ್ ಈಸ್ ಪ್ರೀಷಿಯಸ್ ಅಂತ ಇದೆ. ವಿಚ್ ಅಂದರೆ ಲೈಫ್ ಅನ್ನೋದು ಅರ್ಥ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬಹಳ ಸ್ವಲ್ಪ ಬಹಳ ಡಿಫಿಕಲ್ಟೇ ಕೇಳಿದರು ಮಕ್ಕಳಿಗೆ. ಆ್ಯಕ್ಚುಲಿ ಇದು ಪಾಯಿಂಟ್ ವೈಸ್ ಬರೆಯುವಂಥದ್ದು ಕೇಳಿಲ್ಲ ಇಲ್ಲಿ. ಆಯಿತಾ? ಬನ್ನಿ 14ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹೌ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಹರ್ ಡೆತ್ ಅಂತ. ತನ್ನ ಸಾವಿನ ನಂತರ ರೋಮಿಯೋ ಯಾವ ರೀತಿಯಾಗಿ ಇರಬೇಕು, ಎಲ್ಲಿರಬೇಕು ಅಂತ ಜೂಲಿಯಟ್ ಬಯಸಿದಳು. ಭಾಳ ಈಸಿ ಸರ್ ಆನ್ಸರು. ಅವಳು ಒಂದು ರಿಕ್ವೆಸ್ಟನ್ನು ಮಾಡ್ತಾಳೆ. ಓ ಗಾಡ್, ವೆನ್ ಐ ಶಾಲ್ ಡೈ ಕಟ್ ಮೈ ರೋಮಿಯೋ ಇಂಟು ಲಿಟಲ್ ಸ್ಟಾರ್ಸ್ ಅಂತ. ಇನ್ನೊಂದು ಪಾಯಿಂಟು ಸ್ಕ್ಯಾಟರ್ ಹಿಮ್ ಇಂಟು ದ ಸ್ಕೈ ಅಂತ ನೆನ್ಪಿಟ್ಕೊಳ್ಳಿ. 2 ಪಾಯಿಂಟ್ ಕೂಡ. ಟು ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್, ಇನ್ನೊಂದು ಸ್ಕ್ಯಾಟರ್ ಹಿಮ್ ಇಂಟು ದಿ ಸ್ಕೈ ಅಂತ. 15ನೆಯ ಪ್ರಶ್ನೆ, ವೆನ್ ಡಿಡ್ ತಮ್ಮಣ್ಣ ಫರ್ಗಟ್ ಆಲ್ ಹಿಸ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ ಅಂತ ಇದೆ. ವೆನ್ ತಮ್ಮಣ್ಣ ಫಾಲ್ ಸಿಕ್ ಆ್ಯಂಡ್ ಆಲ್ಸೋ ಆಫ್ಟರ್ ದಿ ಡೆತ್ ಆಫ್ ಬಸವಯ್ಯ, ತಮ್ಮಣ್ಣ ಫರ್ಗಟ್ ಆಲ್ ಹಿಸ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಅಂತ. ಕ್ಲಿಯರ್? ಕ್ವಶನ್ ನಂಬರ್ 16, ಹೌ ಡಸ್ ಜಪಾನೀಸ್ ರೆಸ್ಪೆಕ್ಟ್ ಈಚ್ ಅದರ್ ಪ್ರೈವಸಿ ಇನ್ ಲೆಸನ್ ಜಪಾನ್ ಆ್ಯಂಡ್ ಬ್ರೆಜಿಲ್.
ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾವ ರೀತಿಯಾಗಿ ನೋಡಿ, ಜಪಾನೀಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವೇಸಿ ಅಂತ ಕೇಳಲಾಗಿದೆ. ಯಾವ ರೀತಿಯಾಗಿ ಅಂತ ಹೇಳಿದರೆ, ಪಾಸರ್ ಬೈ ವಿಲ್ ನಾಟ್ ಇಂಟರ್ಫಿಯರ್ in the public phones. Passerby will not interfere whether if they conduct their love matter, their quarrel or any business matter. ಇದನ್ನು ಬರೆದರೆ ನಿಮಗೆ 2 ಅಂಕಗಳು ಅಲ್ಲಿ ಸಿಗೋದು. ಕ್ವಶನ್ ನಂಬರ್ 17 ಪ್ರೀತಿಯ ವಿದ್ಯಾರ್ಥಿಗಳೇ, ವಾಟ್ ಆರ್ ದ ರೀಸನ್ಸ್ ಗಿವನ್ ಬೈ ದಿ ಪಾಪ್? ರೂಫಿನ ವಿರುದ್ಧವಾಗಿ, ಮಾರ್ಕಸ್ ಹಿಬಿಯ ವಿರುದ್ಧವಾಗಿ ಬಂದಂಥ ಪಾರ್ಟಿಯ ಹೆಸರೇ ಪಾಪ್. ಏನೆಲ್ಲ ರೀಸನ್ಸ್ಗಳನ್ನು ಕೊಡ್ತಾರೆ, ಯಾತಕ್ಕಾಗಿ ನಾವು ಹೊಸ ಪಾರ್ಟಿಯನ್ನು ಮಾಡಿದ್ದೀವಿ ಅಂತ ಊರಿನ ಜನಕ್ಕೆ ಏನು ಹೇಳ್ತಾರೆ ಅಂದರೆ, ಈ ಪಾಪ್ ಪಾರ್ಟಿಯನ್ನು ಹುಟ್ಟು ಹಾಕಿದ್ದು ಟ್ರೈಬ್ಸ್ನವರು. ಇವ್ರು ಏನು ಹೇಳ್ತಾರೆ ಅಂದರೆ, ಟು ಪ್ರೊಟೆಕ್ಟ್ ದಮ್ಸೆಲ್ಫ್ ಫ್ರಮ್ ಕಲ್ಚರಲ್, ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯನ್ ಅಂತ. ನಾವು ಅದರಿಂದ ದೂರ ಆಗಬೇಕು, ಟು ಪ್ರೊಟೆಕ್ಟ್ ದಮ್ಸೆಲ್ಫ್, ಆಯಿತಾ. ಸೆಕೆಂಡ್ ಪಾಯಿಂಟ್ ಏನು ಬರೀಬೇಕಿತ್ತು ಅಂದರೆ, ದೇ ವಾಂಟೆಡ್ ಟು ಪ್ರಿಸರ್ವ್ ದೇರ್ ಓನ್ ಕಲ್ಚರ್ ಆ್ಯಂಡ್ ರಿಲಿಜಿಯನ್ ಅಂತ. ತಮ್ಮದೇ ಆದಂತಹ ಒಂದು ಕಲ್ಚರು, ತಮ್ಮದೇ ಆದಂಥ ಒಂದು ಧರ್ಮವನ್ನು ಪ್ರಿಸರ್ವ್ ಮಾಡಬೇಕಾಗಿತ್ತು ಅವರು. ಎನಿಹೋ, ಈಗ ನಾನು ಹೇಳಿದಂಥ ಪ್ರಶ್ನೆಗಳು 3-4ರಲ್ಲಿ ಬಂದಿದ್ದಾವೋ ಇಲ್ಲೋ ಅಂತ ಸ್ವಲ್ಪ ನೋಡೋಣ. ಒಂದೇ ಒಂದು ನಿಮಿಷ. ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಟಾಯ್ ಕಿಂಗ್ಡಮ್ ಅಂತ ಇದೆ. ಇದು ನಾನು ನಿಮ್ಗೆ ಹೇಳಿದ್ದೆ, ಬಹಳ ಇಂಪಾರ್ಟೆಂಟ್ ಕಣ್ರಪ್ಪ, ಓದ್ಕೊಳ್ಳಿ ಅಂತ. ಸೆಕೆಂಡ್ ಕ್ವಶನು ನೋಡಿ, ವಚನ ಫೈಟ್ ಎಗೇನೆಸ್ಟ್ ಫಾರ್ ಡಿಫಾರೆಸ್ಟೇಷನ್. ಬಹಳ ಈಸಿಯಾದಂತಹ ಪ್ರಶ್ನೆ ಇದು. 19ನೇದು. 20ನೇ ಪ್ರಶ್ನೆ, ಹೌ ಡಿಡ್ ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಅಂತ ಇದೆ. ಏನೂ ಇಲ್ಲ. ಹೌ ಡಿಡ್ ಬಸವಯ್ಯ ಓವರ್ಕಮ್ ಫ್ರಮ್ ಹಿಸ್ ಹ್ಯೂಮಿಲಿಯೇಷನ್, ವಾಟ್ ಡಿಡ್ ಹಿ ಡೂ? ಸರಿಯಾದ ಅದೇ ಉತ್ತರ ನಾನು ಹೇಳಿದ್ದು. ಕ್ವಶನ್ ನಂಬರ್ 21. ಇದು ಸಮ್ಮರಿ ಆಫ್ ದಿ ಪೊಯಮ್ಮು ಯಾವುದು? ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಅಂತ. ನಂತರದಲ್ಲಿ 22ನೆಯ ಕ್ವಶನು ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೋಡ್ರಪ್ಪ, ಪೋಯಟ್ರಿ ಆ್ಯಂಡ್ ಪೋಯಮ್ ಬಗ್ಗೆ ಕಲ್ಕಳಿ. ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕು ಅಂದರೆ ಇಂತಹ ಪ್ರಶ್ನೆ ಕೊಡ್ತಾರೆ ಅಂತ ಇಲ್ಲಿ ಕೊಡಲಾಗಿದೆ. ನಾನು ಹೇಳಿದ ಪ್ರಶ್ನೆ 23 ಮತ್ತೆ ಬಂದಿದೆ. ಯಾವುದು ಅಂದರೆ ಹೆವನ್ ಸಮ್ಮರಿ, ರೆಡಿ ಇರೋ ಅಂತ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. 24ನೇ ಪ್ರಶ್ನೆಗೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಆನ್ ಚಿಲ್ಡ್ರನ್ ಸಮ್ಮರಿ ಬರೀರೋ ಅಂತ. ನೆಕ್ಸ್ಟ್, ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಓದಬೇಡಿ ಅಂದಿದೆ, ಆದರೆ 25ನೇ ಕ್ವಶನ್ ಬಂದಿದೆ. ನೋ ಪ್ರಾಬ್ಲಮ್, ನಾವು ಬೇರೆದು ಬರಿಬೋದು ಅಲ್ವಾ. ಬನ್ನಿ ನೋಡಿ, ವಿಸಿಬಲ್ ಟು ಇನ್ವಿಸಿಬಲ್, ಹೌ ಡಿಡ್ ರಿವರ್ಲಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಮೂವ್ ಫ್ರಮ್ ಕಾನ್ಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದರೆ, ವಿಸಿಬಲ್ ಟು ಇನ್ವಿಸಿಬಲ್ ಅಂತ ಅರ್ಥ ಆಗುತ್ತೆ. ಬಹಳ ಈಸಿಯಾದಂತಹ ಸ್ಟೋರಿ ಇದು. ನಂತರದಲ್ಲಿ ರೈಟ್ ಎ ನೋಟ್ ಆನ್ ರೂಫ್ ಅಂದರೂ ಒಂದೇ, ಕಮೆಂಟ್ ಆನ್ ರೂಫ್ಸ್ ರೋಲ್ ಇನ್ ದ ಲೆಸನ್ ದಿ ವೋಟರ್ ಇನ್ ಎ ಡೆಮೋಕ್ರೆಟಿಕ್ ಸೆಟಪ್ ಅಂತ. ರೈಟ್ ಎ ನೋಟ್ ಆನ್ ರೂಫ್ ಅಂದರೆ ಅವನ ಬಗ್ಗೆ ಬರಿತಾ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ. ಎಂತಹ ವ್ಯಕ್ತಿ, ಏನು ಮಾಡ್ದ, ಏನು ಕತೆ ಅಂತ. ಈಗ ನಾವು ಇದಕ್ಕೆ ಮಾಡಿ ಇಲ್ಲಿ ನೋಡಿ, ವೀಲ್ ಬ್ರಿಂಗ್ಸ್ ಪ್ರೋಗ್ರೆಸ್, ಜಸ್ಟಿಫೈ ಆನ್ ದಿ ಬೇಸಿಸ್ ಆಫ್ ದಿ ಲೆಸನ್ ವೇಟ್ ದೆರ್ ಇಸ್ ಎ ವೀಲ್ ಅಂತ. ಇದನ್ನು ಕ್ರಿಟಿಸೈಸ್ ಕ್ವಶನ್ಸ್ ಅಂತ ಕರಿತೀವಿ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಭಾಳ ವೀಕ್ ಇರುವಂಥ ವಿದ್ಯಾರ್ಥಿಗಳಿಗೆ. ಆದರೆ ಇದು ಗಟ್ಟು ಹೊಡೆದು ಬರೆಯುವಂತಹ ಪ್ರಶ್ನೆನೇ ಅಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾವ ಗೈಡ್ ಹುಡುಕಿದ್ರು ನಿಮಗೆಲ್ಲೂ ಕೂಡ ಸಿಗಲ್ಲ. ರೀಸನ್ ಇಷ್ಟೇ, ಪಾಠ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು 28ನೇ ಪ್ರಶ್ನೆಗೆ ಉತ್ತರವನ್ನು ಅಲ್ಲಿ ಬರೆಯಬಹುದು. ನಂತರದಲ್ಲಿ ವಾಟ್ ಆರ್ ದಿ ಟ್ರೇವೆಲ್ಸ್ ಸಫರ್ಡ್ ಬೈ ದಿ ವಾಡಾ ಪೀಪಲ್ ಟು ಗೆಟ್ ವಾಟರ್ ಇನ್ ದ ಪೋಯಮ್ ಅಂತ ಇದೆ. ಇದು ಬಹಳ ಈಸಿಯಾದಂಥ ಉತ್ತರ, ಸಮ್ಮರಿ ಆಗುತ್ತೆ ಅದು ವಾಟರಿಂದು. ಬನ್ನಿ ಹೀಗೆ ನೋಡ್ತಾ ಹೋದರೆ ನಾವು ಎಲ್ಲಿ ಬನ್ನಿ ಸರ್. ಈಗ ನಿಮಗೆ ಬೇಕಾಗಿರುವಂಥದ್ದು ಹೊಸದಾಗಿ ಆ್ಯಡ್ ಆಗಿರುವಂತಹ ಒಂದು ಗ್ರಾಮರ್ ಪಾರ್ಟಿನ ಕೀ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. 31ನೆಯ ಪ್ರಶ್ನೆಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಯೂಸಸ್ ಡ್ಯಾಶ್ ಸ್ಮಾಲ್ ಅಮೌಂಟ್ ಅಂತ ಇದೆ. ಎ ಅಂತ ಬರುತ್ತಲ್ಲಿ, ಎ ಲೆಟರ್ ಎ ಆಯಿತಾ, ಸ್ಮಾಲ್ ಲೆಟರ್ ಎ ಬರುತ್ತೆ ಆನ್ಸರು. ಸೆಕೆಂಡ್ ಒನ್ನು ರೀಅರೇಂಜ್ ದ ಫಾಲೋಯಿಂಗ್, ಭಾಳ ಈಸಿ ಇದೆ ನೋಡಿ. ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್. ಐ ರಿಪೀಟ್, ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಆ ಪರ್ಪಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಫಾರ್ ಎ ಪರ್ಪಸ್. ಇಂಡಿಯನ್ಸ್ ಡ್ಯಾಶ್ ಕಾಂಟ್ರಿಬ್ಯೂಟೆಡ್ ಅಂತ ಇದೆ. ಇಂಡಿಯನ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಂಡಿಯನ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಆಯಿತಾ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಸ್ಟರ್ಡೇ ಇಟ್ ಡ್ಯಾಶ್ ಹೆವಿಲಿ ಅಂತ ಇದೆ. ಅದು ರೈನ್ಡ್ ಅಂತ ಬರೀಬೇಕು, RAINED ಅಂತ ಬರೀಬೇಕಾಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದು ಬಹಳ ವೀಕ್ ಇದ್ದರು, ದಯವಿಟ್ಟು ಇದನ್ನು ಬರೀಲೇಬೇಡಿ.
ಯಾಕಂದರೆ ಒಂದು ತಪ್ಪಾದರೆ 2 ಮಾರ್ಕ್ಸ್ ಹೋಗುತ್ತೆ ಇಲ್ಲಿ. ಲಿಟ್ರೇಚರ್ ಈಸ್ ಎ ಡ್ರೀಮ್, ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಅ ಸೀಕ್ವೆನ್ಸ್ ಆಫ್ ಡ್ರೀಮ್ ಅಂತ ಬಟ್ ಅಂತ ಬರಬೇಕು. ಯಾರ್ಯಾರು ವೈ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಆನ್ಸರ್ ಕಲ್ತಿದ್ರೆ ಅವ್ರಿಗೆ ಭಾಳ ಈಸಿ ಆಗುತ್ತೆ, ಯಾಕಂದರೆ ಅದೇ ಆನ್ಸರು. ಬಟ್ ಎ ಸೀಕ್ವೆನ್ಸ್ ಆಫ್ ಡ್ರೀಮ್, ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್. ನೋಡಿ, ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್ ಬುಕ್ಸ್ ಆರ್ ದಿ ಗ್ರೇಟ್ ಮೆಮೊರಿ ಆಫ್ ಆಲ್ ದ ಸೆಂಚುರೀಸ್, ದೇರ್ ಫೋರ್ ದೇರ್ ಫಂಕ್ಷನ್ ಈಸ್ ಇರ್ರಿಪ್ಲೇಸಬಲ್. I repeat, first answer is but, second is and, third one therefore, last answer if books disappear ಅಂತ. ನೋಡಿ 32ನೆಯ ಪ್ರಶ್ನೆ ಬಹಳ ಈಸಿಯಾಗಿದೆ. ದೇ ವಿಲ್ ಕಮ್ ಟು ದ ಪಾರ್ಟಿ ಡ್ಯಾಶ್ ಅಂತ ಇದೆ, ಬಹಳ ಈಸಿ. ಆಯಿತಾ, ಸರಿಯಾದ ಉತ್ತರ ವಾಂಟ್ ದೇ WON''T ದೇ ಅಂತ ಬರೀಬೇಕು ಕ್ವಶನ್ ಮಾರ್ಕ್ ಜೊತೆ. ಓವರ್. ಶಿ ಗೋಸ್ ಟು ದ ಜಿಮ್ ಎವ್ರಿ ಮಾರ್ನಿಂಗ್ ಅಂತ ಇದೆ. ಶಿ ಗೋಸ್ ಟು ದಿ ಜಿಮ್ ಎವ್ರಿ ಮಾರ್ನಿಂಗಿಗೆ ಸರಿಯಾದ ಉತ್ತರ ಬಂದು ಡಸ್ ಶಿ ಗೋ. ಏನು ಮಾಡಬೇಕಿಲ್ಲಿ? ಇದು ಇದಲ್ವಾ WH ಕ್ವಶನ್ಸು. ವೆನ್ ಡಸ್ ಶಿ ಗೋ ಟು ದಿ ಜಿಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ವೆನ್ ಡಸ್ ಅಂತ ಬರಬೇಕು, ವೈ ಬರಲ್ಲ ಇಲ್ಲಿ. ಆಯಿತಾ, ವಹಿ ಅಂತ ಹೇಳಿದರೆ ಜಿಮ್ಮಿಗೆ ಅಂತ ಆಗುತ್ತೆ, ಆದರೆ ಅಂಡರ್ಲೈನ್ ಇರುವಂಥದ್ದು ಯಾವುದಿಲ್ಲಿ ಎವ್ರಿ ಮಾರ್ನಿಂಗ್ ಅಂತದೆ, ಯಾವ ಸಮಯದಲ್ಲಿ ಅಂತ ಬರೀಬೇಕು. ವೆನ್ ಡಸ್ ಶಿ ಗೋ ಟು ದಿ ಜಿಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ನೋಡಿ, ಅವಸರ ಮಾಡಿದರೆ ಅವಸರವೇ ಅಪಾಯಕ್ಕೆ ಕಾರಣ ಅಂತ ನಾನು ಕೂಡ ತಪ್ಪು ಮಾಡಬಲ್ಲೆ ಅವಸರ ಮಾಡ್ತಾ, ಹೌದಲ್ವಾ. ಕ್ವಶನ್ ನಂಬರ್ ಬಿ ನೋಡ್ತಾ ಹೋಗೋಣ. ರೆಕ್ಟಿಫೈ. ಹಿ ಗೋ ಟು ದಿ ಸ್ಕೂಲ್ ಎವ್ರಿ ಡೇ ಅಂತದೆ, ಬಹಳ ಈಸಿ. ಗೋಸ್ ಅಂತ ಆಗಬೇಕು ಅಷ್ಟೇ, GOES ಅಂತ, ಅದೇ ಸರಿಯಾದ ಉತ್ತರ ಆಗತ್ತೆ ಅಷ್ಟೇ, ಮತ್ತೇನೂ ಇಲ್ಲ ವಿದ್ಯಾರ್ಥಿಗಳೇ. ನಂತರದಲ್ಲಿ ಶಿ ಈಸ್ ಮೋರ್ ಸ್ಮಾರ್ಟರ್ ದ್ಯಾನ್ ಹರ್ ಹಸ್ಬೆಂಡ್ ಅಂತ ಇದೆ. ಇಲ್ಲಿ ಡಬಲ್ ಏನಂತೀರ ನೀವು, ಡಿಗ್ರಿ ಯೂಸ್ ಮಾಡ್ದಂಗೆ ಆಗುತ್ತೆ ಕಂಪ್ಯಾರಿಟಿವ್, ಹಾಗಾಗಿ ಆಲ್ರೆಡಿ ಅದು ಕಂಪ್ಯಾರಿಟಿವ್ ಇದೆ ಸ್ಮಾರ್ಟರ್ ಅನ್ನುವಂಥದ್ದು, ಹಾಗಾಗಿ ಮೋರ್ ಅಂಥದ್ದು ಇಲ್ಲಿ ತಪ್ಪಾಗತ್ತೆ. ಶಿ ಈಸ್ ಸ್ಮಾರ್ಟರ್ ದ್ಯಾನ್ ಹರ್ ಬ್ರದರ್ ಅಂತ ಬರಿಬೇಕು ನಿಮ್ಮ ಸೆಂಟೆನ್ಸಲ್ಲಿ, ಮೋರ್ ಅಂತ ಬರಿಬಾರ್ದು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ, ಇದು ಕೂಡ ಕಾಪಿ ಮಾಡಿ ಬರೆಯುವಂಥದ್ದು, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸಮಯ ಬಹಳ ಆಗಿದೆ, ನಾನು ಇಲ್ಲಿಗೆ ಇದನ್ನು ಡೈರೆಕ್ಟಾಗಿ ಆನ್ಸರ್ ಹೇಳಿ ಕೈ ಬಿಡ್ತೇನೆ. ಫ್ಯಾಮಿಲಿ ಅಂತ ಇದೆ ಅಲ್ವಾ, ಇದಕ್ಕೆ ಫಸ್ಟ್ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಹೆಡ್ಸ್ ಅಂತ ಬರುತ್ತೆ, HEADS ಅಂತ. ಆಯಿತಾ, ಹಾಗಿದ್ರೆ ಸೆಕೆಂಡ್ ಆನ್ಸರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೆರೆಟಿಕಲ್ ಅಂತ ಆಗತ್ತೆ. ನಂತರದಲ್ಲಿ ಮೂರನೆಯ ಆನ್ಸರು ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾಯಿಂಟ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ 4ನೇ ಉತ್ತರ ಆಗುತ್ತೆ. ಬನ್ನಿ ಸರ್, ಇಲ್ಲಿ ಇರೋದು ಈಗ 5 ಮಾರ್ಕ್ಸು ಕಾಣ್ತಾ ಇದೆ ಅಲ್ವಾ, 5 ಮಾರ್ಕ್ಸು ಸರ್. ಏನು ಮಾಡಿದ್ರು ತಿಕ್ಕಾಡಿದರೂ ಬರ್ತಾಯಿಲ್ಲ ಅಂತ. ಯಾಕೆ ಬರ್ತಾಯಿಲ್ಲ ಅಂದರೆ ವರ್ಕ್ ಮಾಡ್ತಾಯಿಲ್ಲ ಅಷ್ಟೇ. ನೋಡಿ, ಈಗ ರೂಫ್ ಸೆಡ್ Pop Campaigner that he worked for Marcus E.B. Pop Campaigner replied Roof that they had plenty of work to do that night, and they added if whether he was taking that or not. Whether correct ಆಗುತ್ತಿಲ್ಲ, whether he was taking that or not. Roof asked Pop Campaigner, it would not be heard out this room. Clear? Whether it would not be heard outside that room. Whether it would not be heard outside that room. Pop Campaigner said Roof, they were afterwards not gossip. ನೋಡಿ, they were afterwards not gossip. ಕ್ಲಿಯರ್? ಇಷ್ಟೇ ಸರ್, ಇದು ಭಾಳ ಈಸಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ಅಂತ ಇದೆ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಕಿರಣ್ ಅವಾಗ ಹೇಳ್ತಾರೆ ಈಸ್ ಡ್ಯಾಶ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂತ ಇದೆ. ಈಸ್ ದಿ ಫ್ಲ್ಯಾಟ್ ಸ್ಟಿಲ್ ವೇಕೆಂಟ್ ಇನ್ ಯುವರ್ ಪ್ಲೇಸ್ ಅಂತ ಕೇಳ್ಬೋದು. ಎಸ್, ದ ಫ್ಲ್ಯಾಟ್ ಈಸ್ ವೇಕೆಂಟ್. ವಾಟ್ ಈಸ್ ದ ರೆಂಟ್? ದ ರೆಂಟ್ ಈಸ್ 5,000 rupees ಪರ್ ಮಂತ್. ಆವಾಗ ಕಿರಣ್ ಲೀವ್ ಟೇಕಿಂಗ್ ಅಂತ ಇದೆ. ಓಕೆ ಬಾಯ್, ಸಿ ಯು ಸೋನ್ ಅಂತ ಬರೀರಿ, ಅಥವಾ ಓಕೆ ಬಾಯ್ BYE ಅಷ್ಟು ಬರೆದು ಕೂಡ ಅಂಕಗಳು ಸಿಗುತ್ತೆ. ನಂತರದಲ್ಲಿ ಕೊನೆಯ ಭಾಗದಲ್ಲಿದ್ದೀವಿ. ಪಾರ್ಟಿ ಏನೂ ಇಲ್ಲ ಸರ್, ಲೆಟ್ ರೈಟಿಂಗ್ ಇದೆ. ಲೆಟ್ ರೈಟಿಂಗ್ ಜೊತೆಗೆ ನಿಮಗೆ ಇನ್ನೊಂದು ಯಾವುದು ಅಥವಾ ಅಂತ ಹಾಕಿಬಿಟ್ಟು ನಿಮಗೆಲ್ಲರಿಗೂ ಒಂದು
ಸ್ಪೀಚ್ ರೇಟಿಂಗ್ ಕೂಡ ಕೊಡಲಾಗಿದೆ. ಲೆಟ್ ರೇಟಿಂಗು ಯಾರೆಲ್ಲ ಬಹಳ ಕಷ್ಟ ಅನಿಸುತ್ತೋ ಅಥವಾ ಔಟ್ ಆಫ್ ಔಟ್ ಬರ್ತಾ ಇಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳಂಥದ್ದು ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನನ್ನ ಹೆಸರನ್ನು ಆಯಿತಾ ಎತ್ತರಕ್ಕೆ ಉನ್ನತಕ್ಕೆ ಹರಿಸ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ.